ಎಲ್ಲರಿಗೂ ನಮಸ್ಕಾರ. ನಾಗರಪಂಚಮಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರಾವಣ ಮಾಸದಲ್ಲಿ ಬರುವ ಮೊದಲ ಹಬ್ಬವೇ ನಾಗರಪಂಚಮಿ. ಇವತ್ತಿನ ದಿನ ಮಣ್ಣಿನಿಂದ ನಾಗಪ್ಪನ ಮಾಡಿ ಪೂಜೆ ಸಲ್ಲಿಸುವಂತ ಶುಭ ದಿನ. ಇವತ್ತು ಮಣ್ಣಿನಿಂದ ನಾಗಪ್ಪನ ಮಾಡಿ ಹಾಲೆರೆಯುವಂತ ದಿನ. ನಾನು ಗಾರ್ಡನ್ನಲ್ಲಿ ಇರುವಂತ ಮಣ್ಣನ್ನೇ ತಗೊಂಡು ನಾಗಪ್ಪನ ಮಾಡ್ತಾ ಇದ್ದೀನಿ. ಹಳ್ಳಿ ಕಡೆ ಆದರೆ ಹೊಲದಲ್ಲಿ ಸಿಗುವಂಥ ಮಣ್ಣು ತುಂಬ ಫಲವತ್ತಾಗಿರುತ್ತೆ ಮತ್ತು ಜೇಡಿ ಮಣ್ಣು ಥರ ಇರುತ್ತೆ. ಅದರಿಂದ ನಾವು ಈಸಿಯಾಗಿ ವಿಗ್ರಹಗಳನ್ನ ಮಾಡ್ಬೋದು. ಆದರೆ ಅದು ಇಲ್ಲದಿದ್ದಕ್ಕೆ ನಾನಿಲ್ಲಿ ಗಾರ್ಡನ್ ಮಣ್ಣನ್ನೇ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಇದು ಗಟ್ಟಿ ಇಲ್ಲದಿದ್ದ ಕಾರಣ ಸೂಕ್ಷ್ಮವಾಗಿ ಮಾಡ್ತಾ ಇದ್ದೀನಿ. ಮಣ್ಣಿನ ನಾಗಪ್ಪನಿಗೆ ವಿಭೂತಿ, ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಹೊಂಗನೂಲನ್ನು ಹಾಕಿ ಪೂಜೆ ಮಾಡಿದ್ದೀನಿ. ಹೂವಿನಿಂದ ಅಲಂಕಾರ ಮಾಡಿ ಹಾಲೆರಿತಾ ಇದ್ದೀನಿ.
ಕೋಸಂಬರಿ, ಬಿಚ್ಚಿ ಕಡುಬು, ಬೆಲ್ಲದ ಬೇಳೆ, ಕುದಿಸಿದ ಕಡುಬನ್ನ ನಾವು ನೈವೇದ್ಯ ಮಾಡಿದ್ದೀವಿ. ಇವತ್ತು ಕರೆದಿರೋ ಅಡಿಗೆಗಳನ್ನ ಮಾಡಬಾರ್ದು ಅಂತ ಪದ್ಧತಿ ಇರೋದ್ರಿಂದ ನಾವು ಇಲ್ಲಿ ಬೇಯಿಸಿದ ಕಡುಬು, ಬಿಚ್ಚಿ ಕಡುಬು, ಬೆಲ್ಲದ ಬೇಳೆನ ನೈವೇದ್ಯ ಮಾಡಿದ್ದೀವಿ. ಇದಿಷ್ಟು ಈ ದಿನದ ಆಚರಣೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು.